ನೀ ಬಾರನ ಸನೆ
ಸಿಹಿಬಿಟ್ಟಿದೆ ಯಾವುದೇ ಈ ಬಾಳನ ಸವಿಯಲು. ಅಣ್ಣ ಅತ್ತಿಗೆ ತಮ್ಮ ಸೋದರ ಕುರಿ ಹಟ್ಟಿಯಿಂದ ಈಗ ಬಂದೇನಪ್ಪ. ಹೌದಣ್ಣ, ಕುರಿ ಹಟ್ಟಿ ಎಲ್ಲ ಸ್ವಚ್ಛ ಕಸವನ್ನು ಹೊಡೆದು ಸಣ್ಣ ಮರಿಗಳಿಗೆ ಹಾಲುಣಿಸಿ ದೊಡ್ಡ ಮರಿಗಳಿಗೆ ಮೇವು ಕಟ್ಟಿ ಬರ್ಬೇಕಾದ್ರೆ ಹಂಗೆ ಗಂಟಿಗೆ ಹೋಗಿ ಎಲ್ಲ ಜಳಕವನ್ನು ಮಾಡಿ ಬರಲು ತಡವಾಯ್ತಣ್ಣ, ತಡವಾಯ್ತು. ಮೈದ್ರ ಮುಖದಕ್ಕೋ ಉಪ್ಪಿಟ್ಟು ಚರಡಿ ಇದೆ ನಡೀಕೋ. ಈ ಬೀರಣಿಗೆ ಚಹಾ ಏನಮ್ಮ? ಹೆತ್ತ ತಂದೆ ತಾಯಿ ಅಂತಿರುವ ನಿಮ್ಮ ಕೈ ತುತ್ತಿನಿಂದ ಕೆಚ್ಚದೆ ಬೆಳೆಸಿಕೊಂಡಿರುವ ಈ ಬೀರ ಈಗಾಗಲೇ ಒಂದು ತೆಂಬಿಗೆ ಹಾಲು, ಒಂದು ಗೋಗಾಣಿ ಜೋಳದ ನುಚ್ಚವನ್ನು ಒಂದೇ ಅತ್ತಿಗೆ, ಹಾಗಾದ್ರೆ ನಾನಂದ್ರೆ ನಿಮಗೆ ಇಷ್ಟ ಅಲ್ಲವೇ? ಅಮ್ಮ ಹೀಗೇಕೆ ಕೇಳುತ್ತೀರಪ್ಪ? ಇವತ್ತು ನೀನಂದ್ರೆ ನಮ್ಮಿಬ್ಬರಿಗೂ ಪಂಚ ಪ್ರಾಣಪ್ಪ, ಪಂಚ ಪ್ರಾಣ. ಹೌದಣ್ಣ, ಹೌದು. ನೀನು ಮಾತನಾಡುತ್ತಿರಬೇಕಾದ್ರೆ ಹಿಂದಿನಿಂದ ಬಂದು ಧರ್ಮದ ನುಡಿಗಳಿಂದ ಕೇಳಿಸಿಕೊಂಡೆ. ನಾನು ಕೇಳಿಸಿಕೊಂಡೆ. ಅದು ಅದು ಯಾಕಣ್ಣ ಈ ತರ ತೊಗಲು ನಡೆಯುತ್ತಿರುವರಿ? ಈಗಲೇ ಹೇಳಿದ್ರಲ್ಲ ನಾನಂದ್ರೆ ಪಂಚಪ್ರಾಣ ಅಂತ. ಅಣ್ಣ ಇರ್ಲಿ ಅದ, ಇವತ್ತು ಬೆಳಿಗ್ಗೆ ಹೋಗಿ 10 ಮರಿಗಳನ್ನ 10,000 ರೂಪಾಯಿ ಅಂತೆ ಮಾರ್ಕೊಂಡು ಬಂದೇನಿ. ಪ್ರತಿಯೊಂದು ಮರಿಗೆ 10,000 ರೂಪಾಯಿದ ಮಾರಿದ ಹಣ 1 ಲಕ್ಷ ರೂಪಾಯಿ ಹಣ ಆಗಿರಲ್ಲ. ತೆಗೆದುಕೋ ಅಣ್ಣ ಈ ಹಣವನ್ನು. ಎಂತ ಸಾಧನೆ ಸೋದರ ನಿನ್ನದು, ಎಂತ ಸಾಧನೆ! ನಿನ್ನ ದುಡಿಮೆಗೆ ನಾನು ಎಷ್ಟು ಹೊಗಳಿದರೂ ಕಡಿಮೆನೆ. ನಮ್ಮ ಸಂಸಾರ ನಡೆಯುವುದು ಈ ನಿನ್ನ ಕುರಿಮರಿಯಿಂದ ಅಷ್ಟೇ. ನಾನೆಷ್ಟೇ ಹೊಲದಲ್ಲಿ ಉತ್ತಿ ಬೆತ್ತಿ ಬೆಳೆದರೂ ಕೂಡ ಈ 2 ವರ್ಷದಿಂದ ಮಳೆ ಹೆಚ್ಚಾಗಿ ಬೆಳೆ ಇಲ್ಲದಂತಾಗಿದೆ ತಮ್ಮ, ಬೆಳೆ ಇಲ್ಲದಂತಾಗಿದೆ. ಅಂಥದ್ರಲ್ಲಿ ಈ ವರ್ಷವಂತೂ ಮಳೆ ಇಲ್ಲದೆ ಬೆಳೆ ಇಲ್ಲ ತಮ್ಮ, ಬೆಳೆ ಇಲ್ಲ. ನೀವೇ ದುಡಿದು ತಂದು ತಿಂದು ತೇಗುವ ಭೋಗಿ ಆಗಿದ್ದನಪ್ಪ ಈ ರೈತ. ಅಣ್ಣ ಯಾಕಣ್ಣ ನಾನಿರುವಾಗ ನಿನ್ನ ಕಣ್ಣಲ್ಲಿ ಕಣ್ಣೀರಣ್ಣ? ಅಣ್ಣ ನೇಗಿಲ ಯೋಗಿ ಆದ ನೀನು ಭೋಗಿ ಅಲ್ಲಣ್ಣ, ಭೋಗಿ ಅಲ್ಲ. ನೇಗಿಲ ಯೋಗಿ ಆದ ನೀನು ಈ ಜಗಕ್ಕೆಲ್ಲ ಅನ್ನ ಹಾಕುವ, ಈ ನೇಗಿಲ ಯೋಗಿ ಆದ ನೀನು ಜಗಕ್ಕೆ ಅನ್ನ ಹಾಕುವ ರೈತನ್ನ, ಅನ್ನ ಹಾಕುವ ರೈತ. ಅಂತಹ ವಿಚಾರ ಶಕ್ತಿ ಅಡಗಿದೆ ಸೋದರ ನಿನ್ನಲ್ಲಿ. ನಿನಗೆ ಕಾಯಕದ ಅರ್ಥವು ಗೊತ್ತೇನೋ? ಹೌದಣ್ಣ, ನಿನ್ನ ತಮ್ಮನಾಗಿ ಹುಟ್ಟಿ ಬಂದ ಮೇಲೆ ಅಷ್ಟು ಗೊತ್ತಾಗುವುದಿಲ್ಲ ನನ್ನ. ಅಣ್ಣ ಇನ್ನು ಕೇಳು ಯೋಗಿ ಅರ್ಥವನ್ನು. ಅಂದ ಅನಾಥರಿಗೆ ತಂದೆಯಾಗಿ ಸಂಗೀತ ಗಾಯನ ಕಲಿಸಿದರು ಗದುಗಿನ ಪುಟ್ಟರಾಜಿ ಗವಾಯಿಗಳು ಗಾಯಕಿ. ಅಣ್ಣ ಲಕ್ಷಾನುಲಕ್ಷ ಮಕ್ಕಳಿಗೆ ವಿದ್ಯಾದಾನ ಮಾಡಿ ತ್ರಿವಿಧಿ ದಾಸೋ ಎನಿಸಿಕೊಂಡರು ಸಿದ್ಧಗಂಗಾ ಶ್ರೀಗಳು ಶಿವಯೋಗಿಯನ್ನ, ಶಿವಯೋಗಿ. ಅಣ್ಣ ಹುಟ್ಟಿದ ದಿನದಿಂದಲೇ ಕಾಲಿನಿಂದ ಕಾಂಚನವನ್ನು ಸರಿಸಿ ಆಸೆಯನ್ನು ತ್ಯಜಿಸಿ ಜೇಬುಗಳಿಲ್ಲದ ಶರ್ಟುಗಳನ್ನು ಧರಿಸಿ ಸರ್ವ ಜನಾಂಗಕ್ಕೆ ಪ್ರವಚನ ಮಾಡಿದರು ಆ ವಿಜಯಪುರದ ಸಿದ್ದೇಶ್ವರ ಶ್ರೀಗಳು ಜ್ಞಾನಯೋಗಿಯನ್ನ, ಜ್ಞಾನಯೋಗಿ. ಇವೆಂತವು ಮಾತುಗಳು ನಿನ್ನವಪ್ಪ, ಇವೆಂತ ಮಾತುಗಳು. ಇನ್ನು ಕೇಳಣ್ಣ, ಸೃಷ್ಟಿಕರ್ತ ನಿರ್ಮಿಸಿದ ಈ ಜಗದಲ್ಲಿ ಮಳೆ ಗಾಳಿ ಬಿಸಿಲು ಚಳಿ ಎನ್ನದೆ ಈ ಜಗಕ್ಕೆಲ್ಲ ಅನ್ನ ಹಾಕುವ ನೀನು ಹೇಗಿಲ್ಲ ಹೇಗಿಯನ್ನ, ನೀನು ಹೇಗಿಲ್ಲ ಹೇಗಿ. ನಿನ್ನ ಒಂದೊಂದು ಮಾತನ್ನು ಕೇಳ್ತಾ ಕೂತರೆ ನಾನು ಈ ಜಗವನ್ನೇ ಮರೆತು ಬಿಟ್ಟೆ. ಇದೇನಣ್ಣ ಮನೆಯಲ್ಲಿ ಸಂತೋಷದ ಸಂಭ್ರಮ? ಬಾ ಶಶಿಧರ, ಬಾರಪ್ಪ. ಹೇಗಿದ್ಯಾ? ಅಭ್ಯಾಸ ಹೇಗೆ ನಡೆದಿದೆ? ನೀ ಚೆನ್ನಾಗಿದ್ಯಾ ತಾನೆ? ಚೆನ್ನಾಗಿದೆ. ಡಿಗ್ರಿ ಅಭ್ಯಾಸ ಚೆನ್ನಾಗಿ ನಡೆದಿದೆ, ಆದ್ರೆ ಹಣಕ್ಕಾಗಿ ನನ್ನ ಕಡೆ ಬಂದೆ.
ಈಗ ತಾನೇ ಮರಿ ಮಾರಿ 1,00,000 ರೂಪಾಯಿ ಹಣವನ್ನು ಕೊಟ್ಟಿದ್ನಲ್ಲ, ಅದರಲ್ಲಿ ತಮ್ಮನಿಗೆ ಎಷ್ಟು ಹಣ ಬೇಕು ಅಷ್ಟು ಕೊಡುವಣ್ಣ. ಆದ್ರೆ ತಮ್ಮ, ಹಣ ನಿನಗೆ ಎಷ್ಟು ಬೇಕು ಅಷ್ಟು ತಗೊಂಡು ಹೋಗು. ಆದ್ರೆ ನೀನು ಶಾಲೆ ಕಲಿತು ಒಬ್ಬ ದೊಡ್ಡ ಸಹಾಯವಾಗಬೇಕನ್ನೋದನ್ನ ನನ್ನ ಆಸೆ ಐತಮ್ಮ. ಅದನ್ನು ನೀನು ನೆರವೇರಿಸಬೇಕು. ಶಶಿಧರ, ನಿನಗೆ ಎಷ್ಟು ಹಣ ಬೇಕಾಗಿದೆ ತಮ್ಮ? ಎಷ್ಟು ಹಣ ಬೇಕಾಗಿದೆ? ಏನಿಲ್ಲಣ್ಣ, 25,000 ರೂಪಾಯಿ ಕೊಟ್ಬಿಡು, ಅಷ್ಟೇ ಸಾಕು. ತೆಗೆದುಕೊಳ್ಳಪ್ಪ, ತೆಗೆದುಕೋ. ಹಣ ಕೊಟ್ಟಿದ್ದಾರೆ ಎಂಬಲ್ಲಿ ಇತಿಮಿತಿಯಲ್ಲಿ ಖರ್ಚು ಮಾಡಪ್ಪ, ಖರ್ಚು ಮಾಡು. ನೋಡಿದ್ರೇನ್ರಿ, ಈ ನಮ್ಮ ಸಂಸಾರ ಆನಂದದ ಸಾಗರವಾಗಿದೆ. ಈ ಸಂಸಾರ ನೋಡ್ತಾ ಇದ್ರೆ ಮನಸ್ಸು ಉಕ್ಕಿ ಹೃದಯ ತುಂಬಿ ಬರ್ತಾ ಇದೆ. ನಿಜವಾಗ್ಲೂ ಇದು ಆನಂದ ಸಾಗರವೇ ಸರಿ. ಮಂಗಳ, ಈ ನಮ್ಮ ಇಬ್ಬರು ತಮ್ಮಂದರೆ ನನಗೆ ಸರ್ವ ಆಸ್ತಿ. ಈ ಸಂತೋಷದ ಸಮಯದಲ್ಲಿ ಎಲ್ಲರೂ ಕೂಡಿ ಹಾಡಾಡೋಣವೇ? ಹಾಗಂತೀರಾ? ನಿಮ್ಗೆ ಹಾಡಂದ್ರೆ ತುಂಬಾ ಇಷ್ಟ. ಮೈದನ್ ಬೇರೆ ಸಿಕ್ಬಿಟ್ಟಿದ್ದಾರೆ. ಶಶಿಗಂತೂ ಹಾಡಿಲ್ಲ ಅಂದ್ರೆ ನಡೆಯೋದೇ ಇಲ್ಲ ಅಲ್ವಾ ಶಶಿ? ಸರಿ, ಎಲ್ರೂ ಕೂಡಿ ಮನನ ಸೇರಿದವೇ ತುಂಬಿದ ಮನೆಯಲ್ಲಿದೆ, ಮನನ ಸೇರಿದವೇ ತುಂಬಿದ ಮನೆಯಲ್ಲಿದೆ, ತುಂಬಿದ ಮನೆಯೊಳಗೆ ನಮ್ಮ ಪ್ರೀತಿಯ ಅಲೆಯಲಿದೆ. ಜೇಜಿನ ಗೋಪುರದಲ್ಲ
ಏನಪ್ಪ ಶಶಿ ಬೀರ ಸಮಾಧಾನ ಆಯ್ತಾ? ಆದ್ರೂ ಕೂಡ ಆಟದಲ್ಲಿ ನೀ ಆಯ್ತು ತಪ್ಪಿಸ್ಕೊಂಡ್ಬಿಟ್ಟಿಯಲ್ಲ. ಸಮಾಧಾನ, ತುಂಬಾ ಸಮಾಧಾನ ಆಯ್ತು. ಸರಿ, ಹಾಗಿದ್ರೆ ಊಟಕ್ಕೆ ನಿಮ್ಗೋಸ್ಕರ ಅಂತ ಇವತ್ತು ಗಸಗಸೆ ಪಾಯಸ ಮಾಡಿದೀನಿ, ಹೋಳಿಗೆ ಮಾಡಿದೀನಿ, ಎಲ್ರೂ ಒಟ್ಟಿಗೆ ಊಟ ಮಾಡಿ, ಸರಿನಾ? ಸುರೇಶ್ ಸರ್ ತಾಂಬಳಿ ಅವರು 200 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ತುಂಬಾ 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 ಅಭಿನಂದನೆ.